सुमतिभिरनुमेजं शुभ्रकायं सखायं सुखमयमनपायं मुक्त्युपायं विमायं नृहजमहममेजं झेजमाम्नाजगेयं सदजमसदजेयं श्रीसहाजं भजेयम् तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् श्रियः पत्ये नित्या गणितगुणमाणिक्य विशदप्रभा जालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषाम्नाजस्मृतिहृदयदीप्ताय हरे येन प्रादुरभावि भूमिवलजे विस्तारिगो सन्ततिः प्राबोधिश्रुतिपङ्कजं करुणया प्राकाशितत्वं परम् ध्वान्तं ध्वंसमनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषजे सक्तिर्न वै बाधिते नैवास्ति प्रतिपक्षजुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्यान नलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः ಈಗ 100ನೆಯ ಸುಧಾಮೂಲ ನಡೀತಾ ಇದೆ. ಏತದೇವ ವಿವೃಣೋತಿ ಸಸರ್ಜೇತಿ ಅಲ್ಲಿಗೆ ಬಂದಿದ್ದೀವಿ. ಇದು ಅನುವ್ಯಾಖ್ಯಾನ ಶ್ಲೋಕ 100ನೆಯ ಸುಧಾಮೂಲ. ಸಸರ್ಜ ಸಂಜಹಾರೇತಿ ವಿಶೇಷೋ ಹ್ಯವಗಮ್ಯತೆ ಶ್ರುತ್ಯೈವ ಸಸಜೇವೇತಿ ತದಭೇದಶ್ಚ ಗಮ್ಯತೆ. ಇಲ್ಲಿ ಸಸರ್ಜ ಸಂಜಹಾರೇತಿ ವಿಶೇಷೋ ಹಿ ಅವಗಮ್ಯತೆ ಅಂತ. ಇದಕ್ಕರ್ಥ ಸಸರ್ಜ ದೇವರ ಬಗ್ಗೆ ಸಸರ್ಜ ಅಂತ ಹೇಳಿದ. ಸಸರ್ಜ ಅಂದ್ರೆ ಇದರ್ಥ ಸೃಷ್ಟಿ ಮಾಡಿದ ಅಂತ ಅರ್ಥ. ಸೈದಂ ಸರ್ವಮಸರ್ಜತ ಅಂತ ಒಂದು ವೇದವಾಕ್ಯ ಇದೆ. ಈ ವೇದವಾಕ್ಯವನ್ನು ನೆನಪಿಸ್ಕೊಳ್ಲಿಕ್ಕೆ ಆಚಾರ್ಯರು ಸಸರ್ಜ ಅಂತ ಹೇಳ್ತಾರೆ. ಎಷ್ಟೋ ಬಾರಿ ಮಧ್ವಾಚಾರ್ಯರು ಹಾಗೆ ಮಾಡ್ತಾರೆ. ಪೂರ್ತಿ ವೇದವಾಕ್ಯ ಹೇಳಲ್ಲ, ವೇದವಾಕ್ಯದ ಅರ್ಥವನ್ನ ವಿವರಿಸ್ತಾರೆ, ಅಥವಾ ವೇದದಲ್ಲಿ ಬರೋ ಒಂದೆರಡು ಶಬ್ದ ಹಾಕಿ ಆ ವೇದವಾಕ್ಯ ನೆನಪಿಸ್ಕೊಳ್ಳಿ ಅಂತ ಹೇಳಿ ಮುಂದೆ ಹೋಗ್ಬಿಡ್ತಾರೆ. ಈ ತರ ಮಾಡ್ತಾರೆ. ಹಾಗೆ ಇಲ್ಲಿ ಸಸರ್ಜ ಇತಿ, ಸಸರ್ಜ ಅಂತ ನೆನಪಿಸ್ಕೊಳ್ಳಿ. ಏನ್ ನೆನಪಿಸ್ಕೊಬೇಕು? ವೇದವಾಕ್ಯವನ್ನು ತಗೊಳ್ಬೇಕು. ಅದನ್ನ ಜಯತೀರ್ಥರು ವಿವರಿಸಿದ್ರು. ಸೈದಂ ಸರ್ವಮಸರ್ಜತ, ಅವನೇ, ಆ ಪರಮಾತ್ಮನೇ ಇದಂ ಸರ್ವಂ. ಈಗ ನಾವು ನೋಡ್ತಾ ಇರುವಂತಹ ಜಗತ್ತೇನಿದೆ ಇದೆಲ್ಲವನ್ನು ತಾನು ಸೃಷ್ಟಿ ಮಾಡಿದ ಅಂತ ಒಂದ್ ಕಡೆ ಗೊತ್ತಾಯ್ತು. ಮತ್ತೊಂದು ಕಡೆ ತತ್ತದತ್ತುಂ ಅಧ್ರಿಯತ, ಆಯಾಯ ವಸ್ತುಗಳನ್ನ ತಿನ್ಬೇಕು ಅಂತ ಎಲ್ಲಾ ತಗೊಂಡ, ಅಂದ್ರೆ ಸಂಹಾರ ಮಾಡ್ಲಿಕ್ಕೆ ಹೊರಟ ಅಂತ ತಾತ್ಪರ್ಯ.
ಅದನ್ನ ಅತ್ತುಮಧ್ರಿಯತ. ಅತ್ತು ಅಂದ್ರೆ ಸರ್ವ ಸಂಹಾರಕ, ಸರ್ವ ಭಕ್ಷಕ, ಎಲ್ಲವನ್ನು ಭಕ್ಷಣೆ ಮಾಡೋನು ಯಾರು? ಪರಮಾತ್ಮ. ಹಾಗಾದ್ರೆ ಕೆಲವು ಕಡೆ ಸೃಷ್ಟಿ ಮಾಡ್ತಾನೆ ಅಂತ ಸ್ಪಷ್ಟವಾಗಿದೆ, ಕೆಲವು ಕಡೆ ಸಂಹಾರ ಮಾಡ್ತಾರೆ ಅಂತ ಸ್ಪಷ್ಟವಾಗಿದೆ. ಹಾಗಾದ್ರೆ ಸೃಷ್ಟಿ ಸಂಹಾರ ಈ ಕ್ರಿಯೆ ಏನೇನಿದೆ ಇದೆಲ್ಲ ದೇವರ ಸ್ವರೂಪ ಅಲ್ಲ ಹೊರತು ಇದು ದೇವರಿಗಿಂತ ಬೇರೆ. ಇಲ್ಲಾಂದ್ರೆ ಹೇಗೆ ಹೇಳ್ಬೇಕು? ಸೃಷ್ಟಿನೇ ದೇವರು, ಸಂಹಾರನೇ ದೇವರು. ಯಾಕೆ? ದೇವರಲ್ಲಿರೋ ಕ್ರಿಯೆಗೂ ದೇವರಿಗೂ ಭೇದ ಇಲ್ಲವೇ ಇಲ್ಲ, ಎರಡು ಒಂದೇ. ದೇವರಲ್ಲಿರೋ ಗುಣಗಳಿಗೂ ದೇವರಿಗೂ ಅಭೇದವೇ, ಭೇದ ಇಲ್ಲ. ಹಾಗಾದ್ರೆ ಎಲ್ಲಾ ಸ್ಥಳಗಳಲ್ಲಿ ನಿಜವಾಗಿ ಅವನು ಈ ಜಗತ್ತನ್ನ ಸೃಷ್ಟಿ ಮಾಡಿದ ಅಂತಲ್ಲ, ಅವನೇ ಸೃಷ್ಟಿ ಅಂತ ಹೇಳ್ಬೇಕು. ಅವನು ಈ ಜಗತ್ತಿನ ಸಂಹಾರ ಮಾಡಿದ ಅಂತಲ್ಲ. ಯಾಕೆ? ಸಂಹಾರ ಅಂದ್ರೆ ಅವನು ಅಂದ್ರೆ ಒಂದೇ, ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಮಾತನಾಡಿದ್ದಾರೆ. ಬೇರೆ ಬೇರೆ ಅಂದ್ರೆ ಅವನ ಸೃಷ್ಟಿ ಕ್ರಿಯೆನೇ ಬೇರೆ, ಅವನೇ ಬೇರೆ. ಸಂಹಾರ ಕ್ರಿಯೆನೇ ಬೇರೆ, ಅವನೇ ಬೇರೆ. ಹಾಗಾದ್ರೆ ಅವನಲ್ಲಿರುವಂತಹ ಸಂಹಾರ ಕ್ರಿಯೆ ಅನ್ನೋ ಏನು ಕ್ರಿಯೆ ಇದೆ, ಜೊತೆಗೆ ಅವನು ಮಾಡುವಂತಹ ಸೃಷ್ಟಿ ಕ್ರಿಯೆ ಏನಿದೆ, ಆ ಸೃಷ್ಟಿ ಕ್ರಿಯೆ ಅವನಲ್ಲಿ ಏನಿದೆ, ಆ ಎರಡೂ ಕೂಡ ದೇವರಿಗಿಂತ ಬೇರೆನೆ ಆಗಿದೆ ಅಂತ ಸ್ಪಷ್ಟ ವೇದ ವಾಕ್ಯದಲ್ಲಿ ಗೊತ್ತಾಗ್ತಾ ಇದೆಯಲ್ವಾ? ಅಂದ್ರೆ ನಿಜ ಅದೆಲ್ಲ ಗೊತ್ತಾಗ್ತಾ ಇದೆ ಅನ್ನೋದಕ್ಕೆ ಏನರ್ಥ ಅಂದ್ರೆ, ಒಂದೇ ಆಗಿದ್ರು ಆ ಕ್ರಿಯೆ ದೇವರು, ಗುಣ ದೇವರು, ಹೀಗೆ ಎಲ್ಲಾ ಭಗವಂತನ ಗುಣಗಳಿಗೂ ಭಗವಂತನ ಕ್ರಿಯೆಗಳಿಗೂ ಅಭೇದ, ಎರಡು ಒಂದೇ ಅಂತ ಇದ್ರೂ ಯಾಕೆ ಬೇರೆ ಬೇರೆ ಅನ್ನೋ ರೀತಿ ವ್ಯವಹಾರ ಆಗ್ತಾ ಇದೆ ಅಂದ್ರೆ ಅದೆಲ್ಲ ಭಗವಂತನ ವಿಶೇಷ ಬಲದಿಂದ, ವಿಶೇಷ ಶಕ್ತಿಯಿಂದ. ವಿಶೇಷ ಅಂದ್ರೆ ಅಚಿಂತ್ಯದ್ಭುತ ಶಕ್ತಿ, ಅದರಿಂದಾಗಿ ನಮಗೆ ವಿಶೇಷ ಅಂದ್ರೆ ವ್ಯತ್ಯಾಸ ಕಾಣ್ತಾ ಇದೆ ಅಷ್ಟೇ ಹೊರತು ವಾಸ್ತವಿಕವಾಗಿ ದೇವರಿಗೂ ದೇವರ ಗುಣಗಳಿಗಾಗ್ಲಿ ದೇವರ ಕ್ರಿಯೆಗಳಿಗಾಗ್ಲಿ ವ್ಯತ್ಯಾಸ ಎಂದೆಂದಿಗೂ ಇಲ್ಲ, ಅದೆಲ್ಲ ಒಂದೇ ಅಂತ. ಶ್ರುತ್ಯೈವ ಸ ಸಜೇವೇತಿ ತದಭೇದಶ್ಚ ಗಮ್ಯತೆ. ಯಾಕೆ ಈ ರೀತಿ ಹೇಳ್ತಿರಿದೆ? ಅದೇ ವೇದ ವಾಕ್ಯನೇ ಮತ್ತೊಂದ್ ಕಡೆ ಹೇಳ್ತಾ ಇದೆ, ಆನಂದ ಅನ್ನೋ ಗುಣ ದೇವರು ಬೇರೆ ಅಲ್ಲ, ದೇವರೇ ಆನಂದ, ಆನಂದವೇ ದೇಹ. ಅಂದ್ರೆ ಅವನ ದೇಹ ಇಡೀ ಆನಂದಮಯ, ಅದು ಬೇರ್ಪಡಿಸ್ಲಿಕ್ಕೆ ಬರಲ್ಲ. ಯಾಕೆಂದ್ರೆ ಅವನೇ ಆನಂದ, ಅದನ್ನ ಅವನನ್ನ ಆನಂದ ಅಂತ ಕರಿಬೇಕಷ್ಟೆ. ಅವನಲ್ಲಿ ಆನಂದ ಇದೆ ಅಂತಲ್ಲ, ಅವನೇ ಆನಂದ, ಆನಂದ ರೂಪಿ ಆ ದೇವರು. ಇದೆಲ್ಲ ಹೇಳಿದ್ದಾರೆ. ಆನಂದೋ ಬ್ರಹ್ಮ, ನಮ್ಗೆಲ್ಲ ಕೇಳ್ತೀವಿ ಆನಂದೋ ಬ್ರಹ್ಮೇ ದಿವ್ಯಜಾನಾತ್ ಅಂತ ಕೇಳ್ತಾ ಇರ್ತೀವಿ ಉಪನಿಷತ್ತುಗಳಲ್ಲಿ. ಇಲ್ಲಿ ಆನಂದವನ್ನೇ ಬ್ರಹ್ಮ ಅಂತ ತಿಳಿರಿ ಅಂತ ಸ್ಪಷ್ಟವಾಗಿ, ಆನಂದ ಬ್ರಹ್ಮ, ಆನಂದ ಅಂದ್ರೆ ಏನು? ಗುಣ, ಅದು ಬ್ರಹ್ಮನೇ ಅಂದ್ರೆ ಪರಮಾತ್ಮನೇ ಅಂತ ಹೇಳಿದ್ದಾರೆ. ಸರಿ, ಇದರ ಸಾರ ಏನು ಅಂತ ಜಯತೀರ್ಥರು ಮುಂದೆ ಬಿಡಿಸ್ತಾರೆ. ತದಯಮರ್ಥ, ಇದರ ಸಾರ ಇಷ್ಟು. ಈಗ ವೇದ ವಾಕ್ಯಗಳು ನಮ್ಗೆ ಇಷ್ಟು ಸಿಗ್ತಾ ಇದೆ. ಯಾವ ವೇದ ವಾಕ್ಯ ಸಿಗತ್ತೆ? ಸ ಇದಂ ಸರ್ವಂ ಅಸೃಜತ, ಸಹ ಆ ಭಗವಂತ ಈ ಕಾಣೋ ಜಗತ್ತೇನೇನಿದೆ, ಕಾಣದೇ ಇರೋ ಜಗತ್ತೇನೇನಿದೆ ಎಲ್ಲವನ್ನು ಸೃಷ್ಟಿ ಮಾಡಿದವನವನು ಒಂದು. ನಂತರ ಉಕ್ಷಾ ಸದ್ಯಾವ ಪೃಥಿವಿ ಬಿಭರ್ತಿ ಅಂತ ಒಂದು ವೇದ ವಾಕ್ಯ ಇದೆಲ್ಲ. ಬಿಭರ್ತಿ ಅಂದ್ರೆ ಧಾರಣೆ ಮಾಡೋದು, ಧಾರಣೆ ಮತ್ತೆ ಪೋಷಣೆ ಎರಡೂ ಮಾಡೋದು. ಒಬ್ಬರನ್ನ ನೋಡ್ಕೊಳ್ಳೋದು ಅಂದ್ರೆ ಪೋಷಣೆ ಮಾಡೋದು. ನಾವು ಅವರಿಗೆ ಮನೆಯನ್ನ ಕೊಟ್ಟು ನಮ್ಮ ಮನೆಯಲ್ಲೇ ಉಳಿಸ್ಕೊಳ್ಳುವಂತೆ ಮಾಡಿ ಧಾರಣೆ ಮಾಡಿ ನಂತರ ಮನೆಯಲ್ಲಿ ಉಳಿಸ್ಕೊಂಡು ಅವರನ್ನ ಪೋಷಣೆ ಮಾಡೋದು. ಇದನ್ನೇ ಭರಣ. ವಿಭರ್ತಿ ಅಂದ್ರೆ ಒಬ್ರು ಭಾರ ಹೊತ್ಕೊಡೋದು ಅಂದ್ರೆ ಏನು? ನಮ್ಮ ಮನೇಲಿ ಒಂದ್ ಸ್ವಲ್ಪ ಜಾಗ ಕೊಟ್ಟು ಬಿಟ್ಬಿಡೋದು ಅಂತ ಅರ್ಥ ಅಲ್ಲ. ಜಾಗ ಮನೆಯಲ್ಲಿ ಕೊಟ್ಟು ಅವರನ್ನ ನೋಡ್ಕೊಳ್ಳೋದು, ಅವ್ರಿಗೆ ಏನೇನು ಬೇಕೋ ಅದಕ್ಕೆ ತಕ್ಕ ಪೋಷಣೆಯನ್ನ ನೀಡೋದು, ಇದನ್ನೇ ಒಬ್ರು ಭಾರ ಹೊತ್ಕೊಳ್ಳೋದು ಅನ್ನೋದಕ್ಕೆ ಅರ್ಥ. ಯಾಕೆಂದ್ರೆ ಒಬ್ರು ಭಾರ ಹೊತ್ಕೊಳ್ಳೋದು, ಭಾರ, ವಿಭರಣ, ಭರಣ ಅಂತೆಲ್ಲ ಏನೇನ್ ಶಬ್ದ ಇದೆ, ಇದಕ್ಕೆ ಎರಡರ್ಥ. ಧರಿಸೋದು, ಪೋಷಣೆ ಮಾಡೋದು, ಎರಡರ್ಥ. ಹಾಗೆ ದೇವರು ಬರೀ ಇಡೀ ಜಗತ್ತನ್ನ ತನ್ನ ಒಳಗಡೆ ಧರಿಸಿದ್ದಷ್ಟೇ ಅಲ್ಲ, ಆ ಧರಿಸಿದ ಮೇಲೆ ಯಾರ್ಯಾರಿಗೆ ಏನೇನು ಬೇಕು, ಯಾವ ರೀತಿ ಪೋಷಣೆಯ ಅಗತ್ಯ ಇದೆ, ಅದನ್ನ ಪ್ರತಿಯೊಂದನ್ನು ದೇವರು ಮಾಡಿದ. ಅದು ಯಾವ್ದ್ಯಾವ್ದನ್ನ ಧರಿಸಿದ ಮೊದಲು ಅದನ್ನ ಹೇಳಿ. ದ್ಯಾವ ಪೃಥಿವಿ ದ್ಯು, ಮೇಲಿನ ಲೋಕ ಪೃಥ್ವಿ ಲೋಕ. ಹೌದು, 100ನೇ ಸುಧಾ ಮೂಲ ಅದನ್ನ ನೋಡಿ ಮೆಸೇಜ್ ಹಾಕಿದ್ದಾರೆ. ಈ ರೀತಿ ಉಕ್ಷಾಸ ದ್ಯಾವ ಪೃಥಿವಿ, ಅವನು ಯಾವ್ದ್ಯಾವ್ದನ್ನ ಧಾರಣೆ ಮಾಡಿದಾನೆ ಅಂತಂದ್ರೆ ಮೇಲಿನ ಲೋಕ ಕೆಳಗಿನ ಲೋಕ ಪೃಥ್ವಿ ಲೋಕ, ಈ ಎರಡೂ ಲೋಕಗಳನ್ನು ತಾನು ಧರಿಸಿದಾನೆ. ಜೊತೆಗೆ ಅಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಪೋಷಣೆಯನ್ನು ಕೂಡ ಮಾಡಿದ್ದಾನೆ. ಯಾಕೆ ಅಂದ್ರೆ ಉಕ್ಷಾಸಹ ಅಂತ ಹೇಳ್ತೀವಿ, ಅವನನ್ನ ಉಕ್ಷ ಅಂತ ಕರೀತಾರೆ. ಉಕ್ಷ ಅನ್ನೋದಕ್ಕೆ ಏನರ್ಥ ಅಂದ್ರೆ ಸೇಚನೆ. ಅಂದ್ರೆ ಈಗ ಮಳೆ ನಮಗ್ ಬೀಳತ್ತೆ ಮೇಲಿಂದ ಆಕಾಶದಿಂದ,
ಮಳೆ ನಮ್ಗೆ ಅಭೀಷ್ಟ ಸಿಂಚನ, ಅದನ್ನ ಸಿಂಪಡಿಸೋದು. ಮೇಲಿಂದ ಆಕಾಶದಿಂದ ನಮಗೆ ಮಳೆ ಸಿಗತ್ತೆ. ಮಳೆ ಸಿಕ್ತಾಗ ನಮಗೆ ತೃಪ್ತಿ ಆಯ್ತು. ಯಾಕೆ? ನಮ್ಮ ಬೆಳೆಗಳು ಎಲ್ಲ ಏನೇನಿದೆ ಎಲ್ಲವೂ ಸಂಪದ್ಭರಿತವಾಯ್ತು. ಉಕ್ಷ ಅಂದ್ರೆ ಸೇಚನ ಕರ್ತ, ಅಂದ್ರೆ ಒಳ್ಳೆ ರೀತಿ ಅಭೀಷ್ಟಗಳನ್ನ ಪೂರೈಸುವನು. ಅವನ ಪ್ರಾರ್ಥನೆ ಮಾಡಿದ ಕೂಡ್ಲೆ ಅಂತ ಸಮರ್ಥನಾದ ವ್ಯಕ್ತಿಗೆ ಉಕ್ಷ ಅಂತ ಕರೀತಾರೆ. ದೇವರಿಗೆ ಉಕ್ಷ ಅಂತ ಯಾಕೆ ಕರೀತಾರೆ? ನಮ್ಮ ಅಭೀಷ್ಟಗಳನ್ನೆಲ್ಲ ಮಳೆಯ ರೂಪದಲ್ಲಿ ನಮಗೆ ನೀಡ್ತಾನೆ, ಅದನ್ನ ಉಕ್ಷ ಅಂತ ಕರೀತಾರೆ. ಈಗ ಉಕ್ಷ ಸದ್ಯಾವ ನೋಡಿ, ಇಲ್ಲಿ ಉಕ್ಷ ಅನ್ನೋ ಶಬ್ದಕ್ಕೆ ಪರಿಮಳದಲ್ಲಿ ರಾಯರು ಬರೀತಾರೆ. ನಮ್ಗೇನಂದ್ರೆ ರಾಯರಿಗೆ ಚೆನ್ನಾಗ್ ಗೊತ್ತು ಇವರಿಗೆ ಯಾವಾಗ ಡೌಟ್ ಬರುತ್ತೆ, ಎಲ್ಲಿ ಡೌಟ್ ಬರುತ್ತೆ ಅಂತ. ಯಾಕೆ ಉಕ್ಷ ಅನ್ನೋ ಶಬ್ದ ಬಹಳ ಅಪರೂಪದ ಶಬ್ದ. ಸುಧಾ ಬಂದಾಗ್ಲೂ ಅದು ಅಪೂರ್ವ ಶಬ್ದನೇ. ಎಷ್ಟೋ ಬಾರಿ ಅಲ್ಲಲ್ಲಿ ಅಪೂರ್ವ ಶಬ್ದಗಳು ಬಂದ್ರು ಗಮನಕ್ಕೆ ಬಂದಿರಲ್ಲ. ಆ ತರ ಇದು ಒಂದು ಶಬ್ದ. ಅಲ್ಲಿ ಮಾತ್ರ ಸ್ಪಷ್ಟವಾಗಿ ಬರೀತಾರೆ. ಅಂದ್ರೆ ಎಲ್ಲಿ ಅಪೇಕ್ಷೆ ಇದೆ, ಯಾರಿಗೆ ಎಲ್ಲಿ ಸಂಶಯ ಬರಬಹುದು, ಆ ಅಜ್ಞಾನ ಇರಬಹುದು, ಅದನ್ನ ವಾರಣೆ ಮಾಡ್ಲಿಕ್ಕೆ ರಾಯರು ತಾವು ತಮ್ಮ ಪರಿಮಳ ಟಿಪ್ಪಣಿಯಲ್ಲಿ ಅಲ್ಲಿ ಸೂಕ್ತವಾಗಿ ಉತ್ತರ ಕೊಟ್ಟಿರ್ತಾರೆ. ಇದು ಬಹಳ ವಿಶೇಷ. ರಾಯರ ಟಿಪ್ಪಣಿಯಲ್ಲಿ ಏನಾದ್ರೂ ನಮ್ಗೊಂದು ಸಂಶಯ ಬಂತು, ಸ್ವಲ್ಪ ಚೆನ್ನಾಗಿ ಶಾಸ್ತ್ರಾಧ್ಯಯನ ಮಾಡಿ ಚೆನ್ನಾಗಿ ಶಾಸ್ತ್ರದ ಅರ್ಥ ಆಗಿದ್ದವರಿಗೆ ಎಲ್ಲಾದ್ರೂ ಸಂಶಯ ಬಂತು ಅಂದ್ರೆ ಒಮ್ಮೆ ಪರಿಮಳ ಟಿಪ್ಪಣಿ ನೋಡಿದ್ರೆ ಅಲ್ಲೊಂದು ಉತ್ತರ ಸಿಗುತ್ತೆ ರಾಯರ ಪರಿಮಳ ಟಿಪ್ಪಣಿಯಲ್ಲಿ. ಅದು ಅವರ ವಿಶೇಷತೆ. ಉಕ್ಷ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಬರ್ತಿದ್ದಾರೆ? ಅಭೀಷ್ಟ ಸೇಚಕಃ ಅಂತ ಪರಿಮಳ ಟಿಪ್ಪಣಿಯಲ್ಲಿ ಬರ್ತಿದ್ದಾರೆ. ಸಹ ಭಗವಾನ್. ಇಲ್ಲೊಂದು ಪ್ರಶ್ನೆ ಬಂತು. ಇಷ್ಟೇ ಅಲ್ಲ ಭೂಮಿ ನೋಡ್ಕೊಳ್ಳೋದು ಅಂದ್ರೆ ಭೂಮಿಲೇ ನೋಡ್ಕೊಳ್ಳೋದು ದೇವರು, ಅದನ್ನ ಧರಿಸಿದಾನೆ ಅಂದ್ರೆ ಸರಿ. ಯಾಕೆ? ಇಡೀ ಸಮಗ್ರ ಜಗತ್ತೇ ಅವನ ಒಳಗಡೆ ಇದೆ ಅಂದ್ರೆ ಈ ಮೇಲಿನ ಲೋಕ ಮತ್ತೆ ಕೆಳಗಿನ ಲೋಕ, ಪೃಥ್ವಿ ಲೋಕ ಎರಡು ಅವನ ಒಳಗಡೆನೆ ಇದೆ, ಅದನ್ನ ಧರಿಸಿದ್ದಾನೆ, ಸರಿ, ಒಪ್ಕೊಳ್ಳೋಣ. ಅದನ್ನ ಪೋಷಣೆ ಮಾಡೋದು ಅಂತ ಏನರ್ಥ? ಲೋಕ ಅನ್ನೋದು ಜಡವಾದ ಲೋಕಗಳಿವೆಲ್ಲ. ಪೃಥ್ವಿ ಲೋಕ, ಮೇಲಿನ ಲೋಕ ಜಡ ಇದೆಲ್ಲ. ಈ ಲೋಕಗಳನ್ನ ಧಾರಣೆ ಮಾಡೋದು ಸರಿ, ಆದ್ರೆ ಅದನ್ನ ಪೋಷಣೆ ಮಾಡೋದು ಅಂದ್ರೆ ಏನು? ಪೋಷಣೆ ಅಂದ್ರೆ ಒಬ್ರಿಗೆ ಅನ್ನ ಕೊಡೋದು, ಇನ್ನೊಬ್ರಿಗೆ ನೀರು ಸಿಗೋ ಹಾಗೆ ಮಾಡೋದು, ಇನ್ನೊಬ್ರಿಗೆ ದುಡ್ಡು ಕೊಡೋದು, ಏನೋ ಒಂದ್ ರೀತಿ ಕೊಟ್ಟು ಪೋಷಣೆ ಮಾಡೋದು ಅಂತ ಇರುತ್ತೆ. ಜಡವಾದ ಲೋಕಗಳನ್ನ ಪೋಷಣೆ ಮಾಡೋದು ಅಂದ್ರೆ ಏನರ್ಥ? ಸರಿ ಇಲ್ವಲ್ಲ? ಅಂದ್ರೆ ಅದಕ್ಕೆ ರಾಯರು ಹೇಳ್ತಾರೆ, ಸಹ ಭಗವಾನ್ ವಿಭರ್ತಿ. ಯಾರನ್ನ ಅಂದ್ರೆ ದ್ಯಾವಾ ಭೂಮಿ ಸ್ಥಾನ ಜನಾನ್ ಇತ್ಯರ್ಥ. ಇಲ್ಲಿ ಮೇಲಿನ ಲೋಕ ಕೆಳಗಿನ ಲೋಕ ಅಂತ ತಗೊಳ್ಬೇಡಿ. ಮೇಲಿನ ಲೋಕದಲ್ಲಿರುವ ಜನರನ್ನು ಇವನು ಕಾಪಾಡ್ತಾನೆ, ರಕ್ಷಣೆ ಮಾಡ್ತಾನೆ, ಪೋಷಣೆ ಮಾಡ್ತಾನೆ. ಕೆಳಗಿನ ಪೃಥ್ವಿ ಲೋಕದಲ್ಲಿರೋ ಜನರನ್ನು ರಕ್ಷಣೆ ಮಾಡ್ತಾನೆ, ಪೋಷಣೆ ಮಾಡ್ತಾನೆ. ಹೀಗೆ ಇದಕ್ಕರ್ಥ ಅಂತ ಬಿಡಿಸಿದಾನೆ. ಇದು ನಮಗೆ ರಾಯರ ಟಿಪ್ಪಣಿಯಲ್ಲಿ ವಿಶೇಷ. ಸರಿ, ಮುಂದೆ ಹೋಗೋಣ. ಇನ್ನು ಸುಧಾ ಮೂಲ. ತತ್ತದತ್ತು ಮಧ್ರಿಯತ. ತತ್ತದತ್ತು ಮಧ್ರಿಯತ, ಇದು ನಮಗೆ ಆಗ್ಲೇ ಅರ್ಥ ನೋಡಿದ್ವಿ. ಏನು? ತತ್ತದ ಅತ್ತುಂ, ಆಯಾಯ ಸಕಲ ವಸ್ತುಗಳನ್ನ ಅತ್ತುಂ ಅಂದ್ರೆ ತಾನು ತನ್ನ ದೇಹದ ಒಳಗಡೆ ಸ್ವೀಕಾರ ಮಾಡ್ಲಿಕ್ಕೆ, ಅಂದ್ರೆ ಸ್ವಾಹಾಕಾರ ಆಹುತಿಯನ್ನಾಗಿ ಇಡೀ ಬ್ರಹ್ಮಾಂಡವನ್ನ ಪ್ರಳಯವನ್ನ ತಲುಪಿಸ್ಲಿಕ್ಕೋಸ್ಕರ ಬ್ರಹ್ಮಾಂಡವನ್ನ ಆ ಪ್ರಳಯ ದೆಸೆ ಆ ಬ್ರಹ್ಮಾಂಡಕ್ಕೆ ಬರಲಿ ಅನ್ನೋ ಉದ್ದೇಶದಿಂದ ತಾನು ಪ್ರಳಯವನ್ನ ಮಾಡಿದ ಅಂತ ಅಷ್ಟರ್ಥ. ಇನ್ನು ಸ ಐಕ್ಷತ ಸೋಕಾಮಯತ. ಸ ಐಕ್ಷತ, ಅವನ್ ನೋಡಿದ, ದೇವರು ನೋಡಿದ ಅಂದ್ರೆ ಇಚ್ಛಾಪೂರ್ವಕವಾಗಿ ಅವನ್ ಬಯಕೆ ಇಚ್ಛೆ ಪಟ್ಟ. ನಾನು ಇನ್ನು ಮುಂದೆ ಸೃಷ್ಟಿ ಮಾಡ್ಬೇಕು ಅಂತ ಅನ್ಕೊಂಡು ತಾನೊಂದು ವಸ್ತುವನ್ನು ನೋಡ್ದ, ಇನ್ ಮುಂದೆ ಸೃಷ್ಟಿ ಮಾಡ್ತೀನಿ ಅಂತ ಅನ್ಕೊಂಡ. ಸೊ ಅಕಾಮಯತ, ಅವನು ಬಯಕೆ ಪಟ್ಟ, ಅವನಿಗೂ ಆಸೆ ಇದೆ ಅಂತ. ಆನಂದಂ ಬ್ರಹ್ಮಣೋ ವಿದ್ವಾನ್. ಅಷ್ಟೇ ಅಲ್ಲದೆ ಆನಂದಂ ಬ್ರಹ್ಮಣ ಅಂದ್ರೆ ಆನಂದವನ್ನ ಪಡೆದ ಬ್ರಹ್ಮ, ಆನಂದವಂತ ಬ್ರಹ್ಮ, ಆನಂದ ಉಳ್ಳ ಬ್ರಹ್ಮ ಅಂತ ಅರ್ಥ. ಪರಮಾತ್ಮ ಆನಂದವೇ ಬ್ರಹ್ಮ ಅಂತ ಅರ್ಥ ಅಲ್ಲ. ಹೀಗೆ ನೀವು ಗಮನಿಸ್ತಾ ಹೋಗಿ, ಇಷ್ಟು ವೇದವಾಕ್ಯ ಬಂತು. 1, 2, 3, 4, 5 ವೇದ ವಾಕ್ಯ ಕೊಟ್ಟಿದ್ದಾರೆ ಇಲ್ಲಿ ಜಯತೀರ್ಥರು. ಈ 5 ವೇದ ವಾಕ್ಯವನ್ನ ಗಮನಿಸಿದಾಗ್ಲೂ ನಮಗೇನ್ ಗೊತ್ತಾಯ್ತು ಅಂತಂದ್ರೆ, ಈ ದೇವರ ವಿಶೇಷನೇ ಈ ಸೃಷ್ಟಿ ಕ್ರಿಯೆ. ದೇವರ ವಿಶೇಷ ಅಂದ್ರೆ ದೇವರೇ ಆ ಸೃಷ್ಟಿ ಕ್ರಿಯೆ ಅಲ್ಲ, ಸೃಷ್ಟಿ ಕ್ರಿಯೆನೇ ದೇವರಲ್ಲ. ಹೊರತು ಆ ಸೃಷ್ಟಿ ಕ್ರಿಯೆಯನ್ನ ಮಾಡೋ ದೇವರಲ್ಲಿರೋ ಒಂದು ಧರ್ಮ, ಅದು ಹೊಸದಾದ ಒಂದು ವಿಶೇಷತೆ. ನಾವು ಸೃಷ್ಟಿ ಮಾಡ್ತೀವ ಇಡೀ ಜಗತ್ತನ್ನ? ಆಗಲ್ಲ. ನಮ್ಮಲ್ಲಿ ಇಲ್ಲದೇ ಇರುವಂತ ಒಂದು ವಿಶೇಷವಾದ ಧರ್ಮ ಅದು ದೇವರಲ್ಲಿದೆ. ಅವನು ಎಲ್ಲವನ್ನೂ ಸೃಷ್ಟಿ ಮಾಡ್ತಾನೆ, ಇಡೀ ಜಗತ್ತನ್ನ. ಇದನ್ನೇ ವಿಶೇಷ ಅಂತ ಕರೀತಾರೆ. ಅದು ಬ್ರಹ್ಮನ, ಪರಮಾತ್ಮನ ವಿಶೇಷ. ಅದರಿಂದ ಕೇವಲ ಅದೇ ದೇವರು ಅಂತ ಯಾರು ಹೇಳ್ಬಾರದು. ಯಾಕೆಂದ್ರೆ ಸೃಷ್ಟಿನೇ ದೇವರು ಅಂದ್ರೆ ಸೃಷ್ಟಿಯನ್ನ ಅವನು ಮಾಡ್ತಾನೆ ಅಂತ ಹೇಗೆ ಹೇಳೋದು? ಅವನೇ ಮಾಡ್ಕೊಳ್ತಾನೆ ಅಂತ ಹೇಳ್ದಂಗಾಯ್ತು. ಈಗ ನಾವು ಓದ್ತೀವಿ, ಓದೋಂಥ ಕ್ರಿಯೆಗೂ ನಮಗೂ ವ್ಯತ್ಯಾಸ ಇದೆ, ಭೇದ. ಈಗೆಲ್ಲ ಪಂಚಭೇದ ಹೇಳ್ತೀವಲ್ಲ, ಆ ತರ ಇದೊಂದು ಭೇದ ಇದ್ದೇ ಇದೆ. ನಾವು
ಮತ್ತೆ ನಾವು ನಮ್ಮ ಮುಂದೆ ಇರೋ ಪುಸ್ತಕಕ್ಕೂ ಭೇದ ಇದೆ. ಪುಸ್ತಕನೇ ಬೇರೆ, ನಾವು ಬೇರೆ. ಹಾಗೆ ನಾವು ಓದ್ತಾ ಇದೀವಿ, ಓದುವ ಕ್ರಿಯೆ ಏನಿದೆ ಆ ಕ್ರಿಯೆಗೂ ನಮಗೂ ಭೇದ ಇದೆ. ಈ ರೀತಿ ಪ್ರತಿಯೊಂದಕ್ಕೂ ಭೇದ ಇದೆ ವಿಶೇಷವಾಗಿ. ಇಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು, ನಾನು ಓದ್ತೀನಿ, ನಾನು ಆಟ ಆಡ್ತಾ ಇದ್ದೀನಿ, ನಾನು ಮಲ್ಕೊಳ್ತೀನಿ, ಇವೆಲ್ಲ ಮಾತನಾಡ್ಲೇಬಾರ್ದು. ಈ ಶಬ್ದಗಳು ಬಳಸೋದೇ ತಪ್ಪು. ಯಾಕೆ? ಎಲ್ಲಾ ಕ್ರಿಯೆನು ಮತ್ತೆ ಆಯಾಯ ವ್ಯಕ್ತಿಗಳು ಒಂದೇ. ಅದರಿಂದ ದೇವರಿಗೆ ಅವನ ಕ್ರಿಯೆ ಅಂದ್ರೆ ಅವನು ಓಡಾಡ್ತಾನೆ, ದೇವರು ಅವನು ಮಲ್ಕೊಳ್ತಾನೆ, ಅವನು ಸೃಷ್ಟಿ ಮಾಡ್ತಾನೆ, ಸಂಹಾರ ಮಾಡ್ತಾನೆ, ಬೇಕಾದಷ್ಟು ಕೆಲಸ ಇದೆ. ಇಷ್ಟೆಲ್ಲ ಮಾಡುವಂತ ಆ ದೇವರಿಗೂ ಆಯಾಯ ಅಲ್ಲಿ ಕ್ರಿಯೆಗಳಿಗೂ ನಾವು ಅಭೇದವನ್ನ ಹೇಳ್ಬೇಕು. ಅಭೇದವನ್ನ ಹೇಳದೆ ಇದ್ರೆ ಇವನ್ನೆಲ್ಲ ಕೊಡೋದಿಲ್ಲ ಅಂತಿಲ್ಲ. ವಾಸ್ತವಿಕವಾಗಿ ಅಭೇದ ಹೇಳಿದ್ರೇನೆ ಕಷ್ಟ. ಎಲ್ಲ ಒಂದೇ ಅನ್ಬಿಟ್ರೆ ಆಗೇನ್ ಸಮಸ್ಯೆ ಅಂದ್ರೆ, ಇವನ್ ಸೃಷ್ಟಿ ಮಾಡೋದ್ ಹೇಗೆ, ಅವನೇ ಸೃಷ್ಟಿ ತಾನೆ, ಇವನ್ ಸಂಹಾರ ಮಾಡೋದ್ ಹೇಗೆ, ಅವನೇ ಸಂಹಾರ ತಾನೆ ಅಂತ ಇದೆಲ್ಲ ಪ್ರಶ್ನೆಗಳು ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಕ್ರಿಯಾಕರ್ತೃ ಭಾವಾನುಪಪತ್ತೇ, ಒಂದು ಕ್ರಿಯೆ ಮತ್ತೊಂದು ಕರ್ತೃ, ಇದು ಬೇರೆ ಬೇರೆ ನಮಗೆ ಲೋಕದಲ್ಲೇ ಗೊತ್ತಿದೆ. ಅಂದ್ರೆ ಉದಾಹರಣೆಗೆ ರಾಮ ಕಾಡಿಗೆ ಹೋದ ಅಂತ ಹೇಳ್ತೀವಿ. ರಾಮನು ಕಾಡಿಗೆ ಹೋದ. ರಾಮನು ಕಾಡಿಗೆ ಹೋದ ಅಂತಂದ್ರೆ ಇಲ್ಲಿ ಹೋಗುವ ಕ್ರಿಯೆಯಲ್ಲಿ ಕರ್ತೃ ಯಾರು? ಯಾರು ಹೋಗಿದ್ದು? ರಾಮ ಹೋಗಿದ್ದು. ಹಾಗಾದ್ರೆ ರಾಮನು ಗಮನ ಕ್ರಿಯೆಗೆ ಹೋಗುವಂತಹ ಕೆಲಸ ಯಾರು ಮಾಡ್ತಾ ಇದ್ದಾನೆ? ರಾಮ ಮಾಡ್ತಾ ಇದ್ದಾನೆ. ಅಂದ್ಮೇಲೆ ಹೋಗುವ ಕ್ರಿಯೆಗೆ ಕರ್ತೃ ಯಾರು? ರಾಮ. ಅಥವಾ ನಾವೇ ನಡ್ಕೊಂಡು ಹೋಗ್ತೀವಿ, ನಡೆದಿದ್ ಯಾರು? ನಾವೇ. ಆ ನಡೆಯೋ ಕ್ರಿಯೆನು ನಾನು ಒಂದೇನಾ? ಅಲ್ಲ, ನಾವು ನಡೀತಾ ಇದೀವಿ, ನಮ್ಮಲ್ಲಿರೋ ಒಂದು ಧರ್ಮ ಅಷ್ಟೇ ಅದು. ಆ ತರ ಈ ಒಂದು ಮಾತುಗಳು ಬಂದಿದೆ. ಇನ್ನು ಮುಂದೆ ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಅಂತ. ಆನಂದ ಅಂದ್ರೆ ಬ್ರಹ್ಮನೇ ಅಂತ ಅಭೇದ. ಅಂದ್ರೆ ಕೆಲವು ವೇದ ವಾಕ್ಯಗಳನ್ನ ಗಮನಿಸಿದ್ರೆ ಬ್ರಹ್ಮನಿಗೂ ಅವನ ಗುಣಗಳಿಗೂ ಭೇದ ಇದೆ ಅಂತ ಹೇಳ್ತಾ ಇದ್ದ ಹಾಗೆ ಕಾಣಿಸ್ತಾ ಇದೆ. ಕೆಲವು ವಾಕ್ಯಗಳನ್ನು ಗಮನಿಸಿದ್ರೆ ಸ್ಪಷ್ಟವಾಗಿ ಆ ಬ್ರಹ್ಮನ ಗುಣಗಳು ಆ ಬ್ರಹ್ಮ ಒಂದೇ ಅಂತ ಹೇಳೋದು ಕಂಡಿದೆ. ಎಲ್ಲಿ? ಆನಂದ ಬ್ರಹ್ಮ, ಆನಂದ ಅಂದ್ರೆ ಬ್ರಹ್ಮ ಅಂತ ಈ ರೀತಿ ತಿಳ್ಕೋ. ವ್ಯಜಾನಾತ್. ಇನ್ನು ಮುಂದೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಬ್ರಹ್ಮ ಅಂದ್ರೇನು? ಸತ್ಯ ಅಂದ್ರೆ ಬ್ರಹ್ಮ, ಜ್ಞಾನ ಅಂದ್ರೆ ಬ್ರಹ್ಮ, ಅನಂತ ಅಂದ್ರೆ ಬ್ರಹ್ಮ. ಹಾಗಾದ್ರೆ ಎಲ್ಲೂ ಕೂಡ ಭೇದ ಚಿಂತನೆ ಇಲ್ಲವೇ ಇಲ್ಲ, ಎಲ್ಲ ಒಂದೇ ಒಂದೇ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಏಕದೈವ ಅನುದ್ರಷ್ಟವ್ಯಂ, ಒಂದೇ ತರ ಕಾಣ್ಬೇಕು ಎಲ್ಲಾ ಕಡೆ. ಭಗವಂತನ ಎಲ್ಲಾ ರೂಪಗಳು ಎಲ್ಲೆಲ್ಲಿ ಇದೆಯೋ ಆ ಎಲ್ಲ ರೂಪಗಳಿರೋ ಭಗವಂತ ಮತ್ತೆ ಈ ಮೂಲ ರೂಪಿ ಪರಮಾತ್ಮನಿಗೂ ಎಲ್ಲದಕ್ಕೂ ಐಕ್ಯ ಚಿಂತನೆ, ಒಂದೇ ಅನ್ನುವ ಚಿಂತನೆಯನ್ನ ಮಾಡಬೇಕು. ಹೀಗೆ ಉಭಯ ವ್ಯಪದೇಶ ಕಂಡಿದೆ ಅಂತ ಅರ್ಥ. ಅದು ಬ್ರಹ್ಮಸೂತ್ರದಲ್ಲಿ ಓಂ ಉಭಯ ವ್ಯಪದೇಶಾತ್ತು ಅಹಿ ಕುಂಡಲವತ್ ಓಂ ಅಂತ ಬರ್ದಿದಾರಲ್ಲ, ಅಲ್ಲಿ ಉಭಯ ವ್ಯಪದೇಶ ಅಂತ ಬ್ರಹ್ಮಸೂತ್ರದಲ್ಲಿ ಒಂದು ಶಬ್ದ ಬಂದಿದೆ. ಉಭಯ ಅಂದ್ರೆ ಎರಡೂ ತರಹ, ವ್ಯಪದೇಶ ಮಾತನಾಡಿರೋದ್ರಿಂದ, ವ್ಯವಹಾರ ಮಾಡಿರೋದರಿಂದ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ ವಸ್ತುತಃ ದೇವರಿಗೂ ದೇವರ ಗುಣ ಕ್ರಿಯೆಗಳಿಗೂ ಅಭೇದ, ಐಕ್ಯನೇ ಇದೆ. ಆದರೂ ಬೇರೆ ಬೇರೆ ಅಂತ ಹೇಳ್ತೀವಿ. ಯಾಕೆ? ಅವನ ವಿಶೇಷ ಆಯಾಯ ವ್ಯಕ್ತಿಗಳ ಯೋಗ್ಯತೆಗೆ ತಕ್ಕ ಹಾಗೆ ಒಂದಾದ್ರೂ ಎರಡು ಅನ್ನುವ ಮಾತು, ವ್ಯವಹಾರ ಅನ್ನೋದು ಇದೆ ಅಂತ ಅರ್ಥ. ಇಷ್ಟಾದ ಮೇಲೆ ಮುಂದಕ್ಕೆ ಉಭಯ ವ್ಯಪದೇಶಾನ್ಯಥಾನುಪತ್ಯ. ಹೀಗೆ ವೇದ ಮಂತ್ರಗಳಲ್ಲಿ ಎರಡೂ ತರ ಮಾತನಾಡಿರೋದ್ರಿಂದ ಸಕಲಂ ಇದಂ ಕಲ್ಪ್ಯತೆ. ಅದನ್ನ ನಾವು ಇದುವರೆಗೂ ಏನೇನು ಹೇಳಿದ್ವಿ ಎಲ್ಲ ಕಲ್ಪನೆ ಮಾಡಿದ್ವಿ. ಅದಕ್ಕೆ ಮೂಲ ಆಧಾರ ಏನು ಅಂತಂದ್ರೆ ಇದೆ, ವೇದ ಮಂತ್ರಗಳಲ್ಲಿ ಎರಡು ತರಹ ಈ ದೇವರ ಗುಣಗಳಿಗೆ ದೇವರ ಕ್ರಿಯೆಗಳಿಗೆ ಸಂಬಂಧಪಟ್ಟ ಹಾಗೆ ಹೇಳಿರೋದ್ರಿಂದ ಏನ್ ಹೇಳಿದ್ದಾರೆ? ಅದೆರಡು ಒಂದೇ ಅಂತಾನೂ ಹೇಳಿದ್ದಾರೆ, ಬೇರೆ ಅಂತಾನೂ ಹೇಳಿದ್ದಾರೆ. ಇದನ್ನ ಹೇಗ್ ಕೂಡಿಸೋದು ಅಂತ. ಅದಕ್ಕೆ ನಾವು ಕೂಡಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಎಲ್ಲ ಬ್ರಹ್ಮನ ಧರ್ಮಗಳಿಗೆ ಬ್ರಹ್ಮನಿಗೆ ಸವಿಶೇಷಾಭೇದವನ್ನ ಒಪ್ಪಬೇಕು ಅಂತ. ತುಂಬಾ ಕಠಿಣ ಶಬ್ದಗಳಿದು. ನಿಧಾನಕ್ಕೆ ನಾವು ಕೇಳ್ಬೇಕಾಗತ್ತೆ. ಬ್ರಹ್ಮನಿಗೂ ಅಂದ್ರೆ ದೇವರಿಗೂ ಅವನಲ್ಲಿರುವಂತಹ ಈ ಧರ್ಮಗಳು, ಅದು ಯಾವುದೇ ಇರಲಿ, ಅವನಲ್ಲಿರುವಂತಹ ಧರ್ಮ ಯಾವ್ದ್ಯಾವ್ದಿದೆ, ಅವನು ಓಡಾಡೋದು, ಮಲಗೋದು, ಕೂತ್ಕೊಳ್ಳೋದು, ಮಾತಾಡೋದು, ಈ ತರ ಏನೇನೇನು ದೇವರಲ್ಲಿ ಕ್ರಿಯೆಗಳಿದೆ ಆ ಎಲ್ಲಾ ಕ್ರಿಯೆಗಳು ದೇವರು ಒಂದೇ ಅಂತ ನಿಜವಾದ ಸಿದ್ಧಾಂತ. ಒಂದೇ ಅಂದ್ರೆ ಸವಿಶೇಷಾಭೇದ ಅಂತ ಹೋಗ್ತೀವಿ. ಅದು ಶುದ್ಧವಾಗಿ ಅಭೇದ ಅಲ್ಲ. ಅಂದ್ರೆ ನಿಜವಾಗಿ ಒಂದೇ ಅಂತ ಹೇಳೋ ಅದ್ವೈತಿಗಳು ಹೇಳ್ತಾರಲ್ಲ ಅಭೇದ, ಆ ತರ ಅಲ್ಲ, ಸವಿಶೇಷಾಭೇದ. ಸವಿಶೇಷಾಭೇದ ಅಂದ್ರೇನು? ಆಯಾಯ ವಸ್ತುವಿನಲ್ಲಿ ಒಂದು ವಿಶೇಷ ಏನಿದೆ ಅದರಿಂದ ಬೇರೆ ಬೇರೆ ಅಂತಾನು ಕಾಣಿಸ್ಬೋದು, ಬೇರೆ ಬೇರೆ ಅಂತಾನು ಕರಿಬಹುದು. ವಾಸ್ತವಿಕವಾಗಿ ಅದು ಒಂದೇ ಆಗಿರುತ್ತೆ. ಈ ತರ ಅದನ್ನ ಸವಿಶೇಷ ಭೇದ ಅಂತ. ಇದರ ಹಿಂದೆ ವಿವರಣೆನೂ ಮಾಡಿದ್ದೀನಿ, ಹಿಂದೆ 2 ಪಾಠಗಳಲ್ಲಿ. ಅಂತೂ
ಬ್ರಹ್ಮನ ಧರ್ಮಗಳಿಗೂ ಸವಿಶೇಷ ಅಭೇದವನ್ನ ಒಪ್ಪಬೇಕು ಒಂದು. ಆಮೇಲೆ ಅಲ್ಲಿ ಪ್ರಶ್ನೆನ ಮಾಡಿದ್ರು, ಈಗ ಕ್ರಿಯೆಗಳು ಭಗವಂತನಲ್ಲಿ ಇವೆ, ಆ ಕ್ರಿಯೆಗಳು ಯಾವಾಗ್ಲೂ ಇರತ್ತೋ ಇಲ್ವೋ ಅಂತ ಒಂದು ಪ್ರಶ್ನೆ. ಯಾಕೆಂದ್ರೆ ಸೃಷ್ಟಿ ಮಾಡೋದು ಯಾವಾಗ್ಲೂ ಒಮ್ಮೆ ಅಷ್ಟೇ. ಯಾವಾಗ್ಲೂ ಏನ್ ಸೃಷ್ಟಿ ಮಾಡಲ್ವಲ್ಲ ಅಂದ್ರೆ, ನಿಜ ಯಾವಾಗ್ಲೂ ಸೃಷ್ಟಿಯನ್ನ ದೇವರು ಮಾಡದೇ ಇರಬಹುದು, ಆದ್ರೆ ಸೃಷ್ಟಿ ಮಾಡಬೇಕಾದ್ರೆ ಯಾವ ಶಕ್ತಿ ಬೇಕೋ ಆ ಶಕ್ತಿ ಮಾತ್ರ ಯಾವಾಗ್ಲೂ ಕೂಡ ಇದ್ದೇ ಇದೆ. ಆದ್ರಿಂದ ಕ್ರಿಯಾದೀನಾಂ ನಿತ್ಯತ, ಅವನು ಮಾಡುವಂತಹ ಪ್ರತಿಯೊಂದು ಸೃಷ್ಟಿ ಆಗ್ಲಿ ಸಂಹಾರ ಆಗ್ಲಿ ಇದೆಲ್ಲ ಯಾವಾಗ್ಲೂ ಇರುವಂತದ್ದು. ಆದ್ರೆ ಏನಾಗತ್ತೆ ಅಂದ್ರೆ ಹೊರಗ್ ಬರಲ್ಲ ಅಷ್ಟೆ, ಅದು ವ್ಯಕ್ತಿ ರೂಪ ಆಗಲ್ಲ, ವ್ಯಕ್ತ ಆಗಲ್ಲ, ಯಾವಾಗಲೂ ಒಳಗಡೆ ಶಕ್ತಿ ರೂಪವಾಗಿ ಸರ್ಜನ ಮಾಡುವ ಶಕ್ತಿ. ಈಗ ನಮಗೂ ಎಷ್ಟೋ ವಿಷಯದ ಶಕ್ತಿ ಇರತ್ತೆ, ಪ್ರಕಟ ಆಗಲ್ಲ, ಗೊತ್ತಿದ್ರು ಹಾಗೆ ಸುಮ್ನೆ ಉದಾಸೀನವಾಗಿ ಇರ್ತೀವಿ. ಯಾವಾಗ ನಾವು ಮಾತನಾಡ್ತೀವಿ, ಯಾವಾಗೆಲ್ಲ ಹೇಳ್ತೀವಿ, ಆಗ ಶಕ್ತಿ ಪ್ರಕಟನ ಆಯ್ತು, ಆ ಒಳಗಡೆ ಇದ್ದ ಗುಣಗಳೆಲ್ಲ ಹೊರಗ್ ಬಂತು. ಕೆಲವು ಸರಿ ಬೇಡ ಅನ್ನಿಸ್ದಾಗ ಒಳಗಡೆನೆ ಇಟ್ಕೊಂಡ್ಬಿಡ್ತೀವಿ, ಅದನ್ನ ಹೇಳಲಿಕ್ಕೂ ಹೋಗಲ್ಲ, ನಮಗ್ ಗೊತ್ತಿದೆ ಅಂತಾನು ಹೇಳಲ್ಲ. ಶಕ್ತಿ ರೂಪ ವ್ಯಕ್ತಿ ರೂಪ ಅಂತ ಎರಡು, ಇದು ಹಿಂದಕ್ಕೂ ಬಂತು. ಅಲ್ಲೂ ಒಂದು ಪ್ರಶ್ನೆ ಮಾಡಿದ್ರು, ಈಗ ವ್ಯಕ್ತಿ ಆಯ್ತಲ್ಲ ಅಂದ್ರೆ ದೇವರು ಸೃಷ್ಟಿ ಮಾಡಿದಾಗ ಸೃಷ್ಟಿಯ ಬಗ್ಗೆ ಎಲ್ರಿಗೂ ಗೊತ್ತಾಯ್ತು, ಸೃಷ್ಟಿಯು ವ್ಯಕ್ತ ಆಯ್ತು. ಅಂತ ಸೃಷ್ಟಿ ಅನ್ನುವ ಕ್ರಿಯೆ ಏನಿದೆ ದೇವರು ಒಂದೇನೋ ಬೇರೆನೋ? ಅದಕ್ಕೆ ಒಂದೇ ಅಂತ ಹೇಳಿದ್ರೆ ಆಗ ಸಮಸ್ಯೆ. ಯಾಕೆ ಅಂತಂದ್ರೆ ಆ ವ್ಯಕ್ತಿ ಅಭಿವ್ಯಕ್ತಿ ಆಗೋದು ಯಾವಾಗಲೂ ಒಮ್ಮೆ, ಅಂದ್ರೆ ದೇವರು ಸೃಷ್ಟಿ ಮಾಡುವಂತ ಯಾವಾಗಲೂ ಒಮ್ಮೆ. ಅಂತ ದೇವರು ಸೃಷ್ಟಿ ಏನ್ ಮಾಡ್ತಾನೆ ಆ ಕ್ರಿಯೆ ದೇವರು ಒಂದೇ ಅಂತ ಆದ್ರೆ ಆಗ ದೇವರು ಸೃಷ್ಟಿ ಮಾಡ್ತಾನೆ, ದೇವರು ಸಂಹಾರ ಮಾಡ್ತಾನೆ, ಎಲ್ಲ ಮಾತುಗಳಿಗೆ ಏನರ್ಥ? ಅದಕ್ಕೋಸ್ಕರ ಏನೊಪ್ಪಬೇಕು ಅಂತಂದ್ರೆ ವಿಶೇಷ ಅಂತ ಒಂದು ವಸ್ತು ಒಪ್ಪಬೇಕು. ಆ ವಿಶೇಷ ಏನ್ ಮಾಡಿಕೊಡುತ್ತೆ ಅಂದ್ರೆ ಈ ಭಗವಂತ ಮತ್ತೆ ಅವನಲ್ಲಿರುವಂತಹ ಈ ಗುಣಗಳು ಯಾವುದೇ ಇರಲಿ, ಆ ಗುಣಗಳೆಲ್ಲ ಅದು ಬೇರೆ ಬೇರೆ ಅನ್ನೋ ವ್ಯವಹಾರವನ್ನ ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಮಾಡಿಕೊಡುತ್ತೆ. ಜೊತೆಗೆ ಸ್ವನಿರ್ವಾಹಕ ಅಂದ್ರೆ ದೀಪಕ್ಕೆ ದೀಪ ಇನ್ನೊಂದು ಬೇಕಾಗಿಲ್ಲ, ಯಾಕೆ ದೀಪ ತಾನೇ ಬೆಳಗತ್ತೆ. ಅದೇ ರೀತಿ ಈ ವಿಶೇಷ ಅಂತ ಒಂದು ವಸ್ತು ಏನು ಒಪ್ಪಿದೀವಿ, ಇದು ಬರೀ ದೇವರಲ್ಲ, ನಮ್ಮಲ್ಲೂ ಇದೆ, ಪ್ರತಿಯೊಬ್ಬ ಜೀವರಲ್ಲೂ ಇದೆ. ಆಯಾಯ ಪ್ರತಿಯೊಬ್ಬ ಜೀವರಲ್ಲಿರುವಂತಹ ಈ ಸ್ವನಿರ್ವಾಹಕತ್ವ ಏನಿದೆ, ಈ ಸ್ವನಿರ್ವಾಹಕತ್ವ ಅನ್ನೋದು ವಿಶೇಷ. ಯಾಕೆಂದ್ರೆ ಜೀವರಲ್ಲಿ ಇರೋದು ಸ್ವನಿರ್ವಾಹಕತ್ವ ಅಂದ್ರೇನು, ಆ ಜೀವರಲ್ಲಿ ಒಂದು ವಿಶೇಷ ಇದೆ, ಒಂದು ಯೋಗ್ಯತೆ ಇದೆ, ಧರ್ಮ. ಆ ಧರ್ಮದಲ್ಲಿ ಅಂತಹ ಸ್ವನಿರ್ವಾಹಕತ್ವ ತಾನೇ ಕೆಲಸ ಮಾಡುತ್ತೆಲ್ಲ, ಇದಕ್ಕೆ ಇನ್ನೊಂದರ ಅಪೇಕ್ಷೆ ಇರೋದಿಲ್ಲ. ಇಷ್ಟೆಲ್ಲ ಹೇಳ್ತಾರೆ, ಇದನ್ನ ಒಂದು ಲಿಸ್ಟ್ ಮಾಡ್ಕೊಬೇಕು ನಾವು. ಇಲ್ಲೇನಂದ್ರೆ ಮೊದಲನೇ ವಾಕ್ಯ ನಾವು ಓದ್ತೀನಿ, ಇಲ್ಲಿ 3ನೇ ವಾಕ್ಯ ನಿಮ್ಗೆ ಸುಧಾಮೂಲದಲ್ಲಿ ಈ ಪೇಜ್ ನಲ್ಲಿ, ಸರ್ವೇಷಾಂ ಬ್ರಹ್ಮಧರ್ಮಾಣ ಬ್ರಹ್ಮಣ ಸವಿಶೇಷ ಅತ್ಯಂತ ಭೇದ, ಇದು ಮೊದಲನೇ. ಎಲ್ಲ ಬರ್ಕೊಂಡಿರಿ, ಅದರ ವಿವರಣೆನ ಮತ್ತೆ ಇನ್ನೊಮ್ಮೆ ಕೇಳಿ. ಕ್ರಿಯಾದೀನಾಂ ನಿತ್ಯತ, ಶಕ್ತಿ ವ್ಯಕ್ತಿ ರೂಪತ, ವ್ಯಕ್ತಿ ರೂಪಸ್ಯಾಪಿ ನಿತ್ಯತ, ಶಕ್ತಿ ರೂಪ ಅಭಿನ್ನತ, ಸವಿಶೇಷತ, ವಿಶೇಷಸ್ಯಾಪ್ಯಭೇದ, ಸ್ವನಿರ್ವಾಹಕತಾ ಚ ಅಂತ ಇಷ್ಟು ಜಯತೀರ್ಥರು ಇಷ್ಟು ಬರೆದಿದ್ದಾರೆ. ಇದಕ್ಕೆಲ್ಲ ಸುಲಭವಾಗಿ ಏನರ್ಥ ಅಂದ್ರೆ ಇಷ್ಟರ್ಥ, ದೇವರಿಗೂ ದೇವರ ಗುಣಗಳಿಗೂ ಭೇದ ಇದೆಯಾ? ಇಲ್ಲ, ಒಂದೇ. ಅಂದ್ರೆ ಬೇರೆ ಬೇರೆ ಅಂತ ಹೇಗೆ ಇಟ್ಕೊಂಡ್ರಿ? ಇಲ್ಲ, ಬೇರೆ ಬೇರೆ ಅಂತ ಯಾಕೆ ಹೇಳ್ಬೇಕು ಅಂದ್ರೆ ಕೆಲವೊಮ್ಮೆ ಸೃಷ್ಟಿ ಮಾಡ್ತಾನೆ, ಕೆಲವೊಮ್ಮೆ ಇಲ್ಲ. ಹಾಗಾಗಿ ಸೃಷ್ಟಿ ಮಾಡದೇ ಇರ್ಬೇಕಾದ್ರೆ ಅವನಲ್ಲಿ ಅಂತ ಕ್ರಿಯೆ ಇದೆಯಾ? ಇಲ್ವಲ್ಲ. ಅಂದ್ರೆ ಸೃಷ್ಟಿ ಮಾಡುವಂತ ಶಕ್ತಿ ಅಂತೂ ಯಾವಾಗ್ಲೂ ಇರುತ್ತೆ, ಯಾವಾಗ್ಲೂ ವ್ಯಕ್ತ ಆಗಬೇಕು ಅಂತಿಲ್ಲ. ವ್ಯಕ್ತಿ ಯಾವಾಗ್ಲೂ ವ್ಯಕ್ತ ಆಗ್ಬೇಕು ಅಂತ ಇಲ್ಲ, ಯಾವಾಗ ಸೃಷ್ಟಿ ಮಾಡ್ಬೇಕು ಅಂತ ಮನಸ್ಸು ಬಂತು ಆಗ ಮಾತ್ರ ವ್ಯಕ್ತ ಆಗತ್ತೆ. ಆದ್ರೂ ದೋಷ ಇಲ್ಲ. ಯಾಕೆ ಅಂತಂದ್ರೆ ವಿಶೇಷ ಅನ್ನೋ ವಸ್ತುಗಳನ್ನೆಲ್ಲ ಒಪ್ಕೊಂಡಿದೀವಿ ಅಂತ. ಹೀಗೆ ಈ ಭಾಗದ ತಾತ್ಪರ್ಯ. ಈ ಮುಂದಿನ ಪಾಠದಲ್ಲೂ ಸ್ವಲ್ಪ ಹಿಂದಿನ ಈ ವಿಷಯಗಳನ್ನ ತಗೊಂಡು ವಿವರಿಸ್ತೀನಿ, ಆಗ ಇನ್ನೂ ಕೂಡ ನಿಮಗೆ ಸ್ಪಷ್ಟತೆ ಸಿಗತ್ತೆ ಅಂತ ಹೇಳ್ತಾ ಈ ಪಾಠವನ್ನ ಇಲ್ಲಿಗೆ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀವನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ನಮಸ್ಕಾರ. ನಮಸ್ಕಾರ ಆಚಾರ್ಯ. ಆಚಾರ್ಯ ಇದು ಆಚಾರ್ಯ ಸರ್ವಂ ಸುಜಾತ ಅಂದ್ರೆ ಶಬ್ದ. ನಮಸ್ಕಾರ ಆಚಾರ್ಯ. ಆಚಾರ್ಯ